ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಜೇಶ್ ಮೋಟಲಾಗರ್. ಸ್ನೇಹಿತರೆ, ನೀವು ನನ್ನ ವಿಡಿಯೋಗಳನ್ನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಕೆಲವರು ನನ್ನ ವಿಡಿಯೋಗಳನ್ನ ನೋಡ್ಬಿಟ್ಟು, ಅಲ್ಲಪ್ಪ ನೀನು ಹೆಂಗೆ ವಿಡಿಯೋ ಮಾಡ್ತೀಯಾ, ಕ್ಯಾಮ್ರಾ ಹಿಡ್ಕೊಂಡು ಹೆಂಗೆ ಮೋಟರ್ ಬೈಕ್ ಓಡಿಸ್ತೀಯಾ, ಯಾವ ರೀತಿ ಮಾಡ್ತೀಯಾ, ಡೇಂಜರ್ ಅಲ್ವಾ, ಆ ತರ ಕೇಳಿದ್ರು. ಅದು ಹೇಗೆ ಅಂತೇಳಿ ಇವತ್ತು ತೋರಿಸ್ಕೊಡ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಏನಪ್ಪಾ ಅಂದ್ರೆ ಬಿಗಿನರ್ಸ್ಗೆ, ಈಗಷ್ಟೇ ಮೋಟೋ ಲಾಗಿಂಗ್ ಮಾಡಬೇಕು, ಯೂಟ್ಯೂಬರ್ ಆಗಬೇಕು ಅನ್ನೋಕೆ ಆಸೆ ಪಡೋರಿಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಇದರಲ್ಲಿ ಕಂಪ್ಲೀಟ್ ಆಗಿ ಸಾದಾ ಸಸ್ತಾ ಮೋಟೋ ಲಾಗಿಂಗ್ ಸೆಟಪ್ ನ ಹೇಗ್ ಮಾಡೋದು ಹೆಲ್ಮೆಟ್ಗೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಫಸ್ಟ್ ಮೋಟೋ ಲಾಗಿಂಗ್ ಸೆಟಪ್ಗೆ ಏನೇನ್ ಬೇಕು ಸ್ನೇಹಿತರೆ. ನಾನೊಬ್ಬ ಮಿಡಲ್ ಕ್ಲಾಸ್ ಬೈಕ್ ಮೋಟೋ ಲಾಗರು. ನನ್ನ ಹತ್ರ ಏನಂತ ದೊಡ್ಡ ಬೈಕ್ ಏನಿಲ್ಲ. ಪಲ್ಸರ್ NS 160cc ಬೈಕ್ ಇರೋದು. ಜೊತೆಗೆ ನನ್ನ ಬಳಿ ಇದೊಂದು ವೇಗಾ ಹೆಲ್ಮೆಟ್ ಇದೆ. ಇದು ನನಗೆ ಹೆಚ್ಚು ಕಮ್ಮಿ ಒಂದು 1800 ರೂಪಾಯಿನೋ ಬಿತ್ತು ಅವಾಗ ತಗೊಂಡಾಗ. 2 ವರ್ಷ ಆಯ್ತು ತಗೊಂಡು. ಜೊತೆಗೆ ನನ್ನ ಬಳಿ ಒಂದು ಫೋನ್ ಇದೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ A14. ಇದರಲ್ಲಿ ಸ್ವಲ್ಪ ವೈಡ್ ಆಂಗಲ್ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ವೈಡ್ ಆಂಗಲ್ ಇತ್ತು ಅಂದ್ರೆ ಒಳ್ಳೇದು. ಐಫೋನ್ ಇದ್ರೆ ನಿಮ್ಗೆ ಆಕ್ಚುಲಿ ಏನಪ್ಪಾ ಅಂದ್ರೆ ನಿಮ್ಗೆ ಮೋಟೋ ಲಾಗಿಂಗ್ ಇಂದ ಏನೋ ಫೀಲ್ ಕೊಡತ್ತೆ ಅದು ಬರುತ್ತೆ. ಇಲ್ಲ ಅಂದ್ರೆ ಇದರಲ್ಲಿ ಈ ಫೋನಲ್ಲೂ ಮಾಡ್ಬೋದು, ಬಟ್ ವೈಡ್ ಆಂಗಲ್ ಇದ್ರೆ ಸ್ವಲ್ಪ ಮೋಟೋ ಲಾಗಿಂಗ್ ಫೀಲ್ ಕೊಡುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಸ್ನೇಹಿತರೆ, ಇದು ಒಂದು ಚಿನ್ಮೆಂಟ್ ಬರುತ್ತೆ. ಇದು ಏನಕ್ಕಪ್ಪ ಅಂದ್ರೆ ಹೆಲ್ಮೆಟ್ಗೆ ಮುಂದ್ಗಡೆ ಮೊಬೈಲ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ. ಜೊತೆಗೆ ಇದೊಂದು ಬೋಲ್ಟ್, ಜೊತೆಗೆ ಇದು ಕೆಳಗಡೆ ಒಂದು ಫಿಟ್ಟಿಂಗ್ ಬರುತ್ತೆ, ಕೆಳಗಡೆ ಈ ಚಿನ್ ಮೌಂಟಿಗೆ ಫಿಟ್ ಆಗ್ಲಿಕ್ಕೆ. ಜೊತೆಗೆ ಈ ಮೊಬೈಲ್ ಹೋಲ್ಡ್, ಇಷ್ಟು ಬೇಕಾಗುತ್ತೆ. ಇದು ನಿಮಗೆ ಆನ್ಲೈನ್ ಅಲ್ಲಿ ಒಂದು ಅಪ್ರಾಕ್ಸಿಮೇಟ್ಲಿ ನಾನು ತಗೊಂಡಾಗ ಒಂದು 300 ಇತ್ತು, ಈಗ ಒಂದು 350 ಇರ್ಬೋದು. ಆ ರೇಂಜ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಜೊತೆಗೆ ನೀವು ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗ್ಬೇಕಲ್ವಾ, ಲೈವ್ ಕಾಮೆಂಟ್ರಿ ಕೊಡ್ತಿರಲ್ಲ ಮೋಟೋ ಲಾಗಿಂಗ್ ಮಾಡೋ ಹೊತ್ತಿಗೆ, ರೆಕಾರ್ಡ್ ಆಗ್ಲಿಕ್ಕೆ ಇದೊಂದು ಇಯರ್ಫೋನ್ ಬಳಸ್ಕೊಂಡ್ಬಿಟ್ಟು ಇದನ್ನ ನಾನು ಮೈಕ್ ಆಗಿ ಬಳಸ್ಕೊಳ್ತೀನಿ. ಇದೇನೋ 100-150 ರೂಪಾಯಿ ಸಿಕ್ಬಿಡುತ್ತೆ. ಇದನ್ನೇ ಯೂಸ್ ಮಾಡ್ಕೊಂಡು ನೀವು ಬಿಗಿನರ್ಸ್ ಎಲ್ಲ ಇದರಲ್ಲೇ ನೀವು ಮೋಟೋ ಲಾಗಿಂಗ್ ಅನ್ನ ವಿಡಿಯೋದಲ್ಲಿ ನೀವೇನ್ ಮಾತಾಡ್ತೀರಾ ಅದನ್ನ ಆಡಿಯೋನ ಈ ಮೈಕ್ ಮುಖಾಂತರ ನೀವು ರೆಕಾರ್ಡ್ ಮಾಡಬಹುದು. ಓಕೆ ಸ್ನೇಹಿತರೆ, ಇದನ್ನೆಲ್ಲ ಈಗ ನಾನು ಹೆಲ್ಮೆಟ್ಗೆ ಹೇಗೆ ಸೆಟಪ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಓಕೆ, ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಈ ಹೆಲ್ಮೆಟ್ ಇದೆಯಲ್ಲ, ನಿಮ್ಗೆ ಏನು ಈ ಪೋರ್ಷನ್ ಕಾಣ್ತಿದೆ ನೋಡಿ, ಈ ಜಾಗ ಈ ತರ ಇರೋ ಹೆಲ್ಮೆಟ್ ಇದ್ರೆ ಸ್ವಲ್ಪ ಒಳ್ಳೇದು. ಇಲ್ಲಿ ಕ್ಲೀನ್ ಆಗಿ ಫಿಟ್ ಆಗುತ್ತೆ ಚಿನ್ಮಂಟು. ಓಕೆ, ಈಗ ಫಿಟ್ ಮಾಡೋಣ. ಮೊದಲಿಗೆ ಈ ಸ್ಟ್ರಿಪ್ಗಳಿರ್ತದೆ, ಈ ಸ್ಟ್ರಿಪ್ಗಳನ್ನ ಇಲ್ಲಿ ಕೂಡಿಸ್ಬಿಟ್ಟು ಬೆಲ್ಟ್ ಅನ್ನ ಟೈಟ್ ಆಗಿ ಟೈಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈಗ ಈ ತರ ಇದೆಯಲ್ಲ, ಈ ಕ್ಲಿಪ್ ನ ಇಲ್ಲಿ ಲಾಕ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದಿದೆ, ಅದನ್ನು ಕೂಡ ಹೀಗೆ ಲಾಕ್ ಮಾಡೋಣ. ಈಗ ಸ್ನೇಹಿತರೆ, ಇದು ಈ ಜಾಗಕ್ಕೆ ಫಿಟ್ ಆಗಿದೆ. ಓಕೆ, ನೆಕ್ಸ್ಟ್ ಬಂದು ಇದನ್ನ ಈ ಏನು ಬೋಲ್ಟ್ ಇದೆಯಲ್ಲ, ಇದು ಈ ಮೊಬೈಲ್ ಹೋಲ್ಡರ್ ನ ಹೋಲ್ಡ್ ಮಾಡುತ್ತೆ. ಇದನ್ನ ಇಲ್ಲಿಗೆ ಕೂರಿಸೋಣ ಸ್ನೇಹಿತರೆ. ಅದಾದ ನಂತರ ಈ ತರ ಫಿಟ್ಟಿಂಗ್ ಆದ್ಮೇಲೆ ಇದನ್ನ ಇಲ್ಲಿಗೆ ಹೀಗೆ ಕೂರಿಸಿ, ಈ ನಾಚ್ ಇದೆಯಲ್ಲ ಇಲ್ಲಿ ಕೂರಿಸಿ, ಈ ಬೋಲ್ಟ್ ಇದೆಯಲ್ಲ ಈ ಬೋಲ್ಟ್ ಅನ್ನ ಇದರೊಳಗೆ ಸೇರಿಸೋಣ. ಸ್ನೇಹಿತರೆ, ಈ ತರ ಇದು ಫಿಟ್ ಆಯ್ತು. ನಂತರದಲ್ಲಿ ನಿಮಗೆ ಇಯರ್ಫೋನ್ ಅನ್ನ ಹೆಲ್ಮೆಟ್ ಇಂದು ಈ ಫೋಮ್ ಇದೆಯಲ್ಲ, ಫೋಮ್ ಒಳಗೆ ಲಾಕ್ ಇರುತ್ತೆ. ಆ ಲಾಕ್ ಇರೋ ಹೆಲ್ಮೆಟ್ ಇದ್ರೆ ಬಾರಿ ಒಳ್ಳೆಯದು. ಅಲ್ಲಿಗೆ ಈ ಇಯರ್ಫೋನ್ ಅನ್ನ ಒಳಗಡೆ ಎಲ್ಲ ಫಿಟ್ ಮಾಡಬೇಕು. ಮೈಕ್ ಅನ್ನ ಇಲ್ಲಿ ಸೇರಿಸಬೇಕಾಗುತ್ತೆ. ಇಷ್ಟಾದ ನಂತರ ಸ್ನೇಹಿತರೆ, ಮೈಕ್ ಅನ್ನ ಸೇರಿಸೋದು ಒಂದು ಮೈಕ್ ಅಂದ್ರೆ ಇಯರ್ಫೋನ್ ಅನ್ನ ಫಿಟ್ ಮಾಡೋದು ಒಂದು ಸ್ವಲ್ಪ ಕಷ್ಟಕರವಾದ ಕೆಲಸ. ಅದನ್ನ ಅಚ್ಚುಕಟ್ಟಾಗಿ ಮಾಡೋದು ಒಳ್ಳೆಯದು. ಸೇರಿಸುವ ಈಗ. ಸ್ನೇಹಿತರೆ, ಈ ಫೋಮ್ ಇರುತ್ತಲ್ಲ, ಫೋಮ್ ಲಾಕ್ ನ ಹೀಗೆ ಓಪನ್ ಮಾಡಿ
ಹೀಗೆ ಲಾಕ್ ಮಾಡಿ ನಂತರದಲ್ಲಿ ಇವೆರಡನ್ನ ಹೀಗೆ ಬಿಡ್ಬೋದು, ಇಲ್ಲ ಅದನ್ನ ಕಟ್ ಮಾಡಿ ಸಹಿತ ಹಾಕ್ಬೋದು. ಕಟ್ ಮಾಡಿದ್ರೆ ಒಳ್ಳೇದು, ಮತ್ತೆ ಮುಂದೆ ಏನಾರ ಪ್ರಾಬ್ಲಮ್ ಆಗ್ಬೋದು, ಸರಿಯಾಗಿ ರೆಕಾರ್ಡ್ ಆಗದೆ ಇರ್ಬೋದು. ಅದಕ್ಕಾಗಿ ಅದು ಹಾಗೆ ಇದ್ರೆ ಒಳ್ಳೇದು ಅನ್ಸುತ್ತೆ. ನಂತರದಲ್ಲಿ ಸ್ನೇಹಿತರೆ ಇದನ್ನ ಈ ರೀತಿ ಹೇಳೋದು, ಈ ಬಾಯಿ ಹತ್ರ ಸರಿಯಾಗಿ ಈ ಮೈಕು ಇಲ್ಲಿಗೆ ಬರೋ ಹಾಗೆ, ನಾವು ಮಾತಾಡಿದ್ದೆಲ್ಲ ಕೇಳಿಸೋ ಹಾಗೆ ಇಲ್ಲಿ ಇದನ್ನ ಫಿಟ್ ಮಾಡಿ ನಂತರದಲ್ಲಿ ಉಳಿದಿರುವಂತ ಏನು ವೈರ್ ಏನಿದೆ ಕೇಬಲ್ ಅದನ್ನ ಈ ಫೋನ್ನಲ್ಲಿ ಇದೆ ಸೇರಿಸಿದ್ರೆ ಇನ್ನೊಂದು ಲಾಕ್ ಸಮೇತ ಮಾಡಿ ಇದನ್ನ ಹೀಗೆ ಬಿಟ್ಕೊಂಡ್ರೆ ಇಲ್ಲಿ ಮೊಬೈಲಿಗೆ ಇಯರ್ಫೋನ್ ಜಾಕ್ ಏನಿದೆ ಮೊಬೈಲ್ ಅಲ್ಲಿ ಅಲ್ಲಿಗೆ ಇದನ್ನ ಸೇರಿಸಿದ್ರೆ ನಿಮ್ಮ ವಾಯ್ಸ್ ಎಲ್ಲ ರೆಕಾರ್ಡ್ ಆಗ್ತದೆ. ತೋರಿಸ್ತೀನಿ ನಾನು. ಹೀಗೆ ಮಾಡಿ ಇದನ್ನ ಕರೆಕ್ಟಾಗಿ ಕೂರಿಸಿ 1 ನಿಮಿಷ ಬಿಟ್ಕೊಳ್ಳಿ ಸ್ನೇಹಿತರೆ. ಇದನ್ನ ಈ ಪೊಸಿಷನ್ ಇಟ್ರೆ ರೋಡು ಮತ್ತೆ ಬೈಕಿನ ಓಡೋಮೀಟರ್ ಕಾಣುತ್ತೆ. ಸ್ವಲ್ಪ ಇದನ್ನ ಹೀಗೆ ಇಷ್ಟಕ್ಕೆ ಇಟ್ಕೊಂಡ್ರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಓಡೋಮೀಟರ್ ಆಮೇಲೆ ರೋಡು ಅಕ್ಕಪಕ್ಕದ ಏರಿಯಾ ಎಲ್ಲ ಕವರ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ಇದನ್ನ ಇದೇ ಪೊಸಿಷನ್ ಅಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಬೇರೆ ಪೊಸಿಷನ್ ಆದ್ರೆ ನಿಮಗೆ ವಿಡಿಯೋ ಸರಿಯಾಗಿ ಕ್ಯಾಪ್ಚರ್ ಆಗೋದಿಲ್ಲ. ಇದು ನೋಡಿ ಒಂದು ಪರ್ಫೆಕ್ಟ್ ಮೋಟೋ ಲಾಗಿಂಗ್ ಸೆಟಪ್. ಈಗ ಇದನ್ನ ಒಂದ್ಸಲ ವೇರ್ ಮಾಡಿ ಹೇಗೆ ಕಾಣಿಸುತ್ತೆ ನೋಡೋಣ. ಈ ರೀತಿ ಇದು ಕಾಣಿಸುತ್ತೆ. ನೀವು ಆದಷ್ಟು ವೈಸರ್ನ ಕ್ಲೋಸ್ ಮಾಡಿಕೊಂಡು ಲೈವ್ ಕಮೆಂಟ್ರಿ ಕೊಟ್ಟರೆ ಅದು ನಿಮಗೆ ಕ್ಲಿಯರ್ ಆಗಿ ರೆಕಾರ್ಡ್ ಆಗುತ್ತೆ. ಇಲ್ಲಾಂದ್ರೆ ವಿಂಡ್ ನಾಯ್ಸ್ ಇರುತ್ತಲ್ಲ ಅದು ಬರೋದ್ರಿಂದ ಸ್ವಲ್ಪ ನೀವು ಮಾತಾಡೋ ಮಾತು ಸರಿಯಾಗಿ ಕೇಳಿಸ್ತಾ ಇರ್ಬೋದು, ರೆಕಾರ್ಡ್ ಕರೆಕ್ಟಾಗಿ ಆಗದೆ ಇರ್ಬೋದು. ಮೊಬೈಲ್ ಮೋಟೋ ಲಾಗಿಂಗ್ ಸೆಟಪ್ ಅಲ್ಲಿ ನಾವು ಬೈಕ್ ರೈಡ್ ಮಾಡಿದ್ರೆ ಮೋಟೋ ಲಾಗ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ, ವ್ಯೂಸ್ ಯಾವ ರೀತಿ ಕಾಣುತ್ತೆ, ಮೈಕ್ ಯಾವ ರೀತಿ ರೆಕಾರ್ಡ್ ಆಗುತ್ತೆ, ವಿಡಿಯೋದಲ್ಲಿ ಬರೋ ಆಡಿಯೋ ಅದನ್ನೆಲ್ಲ ನೋಡೋಣ ಬನ್ನಿ. ಒಂದು ಟ್ರಯಲ್ ವಿಡಿಯೋ ಮಾಡ್ತೀನಿ, ಹೋಗೋಣ ಬನ್ನಿ ಸ್ನೇಹಿತರೆ. ನೋಡಿ ವ್ಯೂಸ್ ಹೇಗೆ ಕಾಣ್ತಾ ಇದೆ. ಇದರಲ್ಲಿ ಸ್ವಲ್ಪ ವೈಡ್ ಆ್ಯಂಗಲ್ ಇದೆ. ನಿಮಗೆ ವೈಡ್ ಆ್ಯಂಗಲ್ ಇಲ್ಲ ಅಂದರೆ ಮೊಬೈಲಲ್ಲಿ ನೀವು ಆನ್ಲೈನಲ್ಲಿ ವೈಡ್ ಆ್ಯಂಗಲಿಂದು ಲೆನ್ಸ್ ಸಿಗ್ತದೆ, ಅದನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡ್ಬೋದು. ನೋಡಿ ಆಡಿಯೋ ರೆಕಾರ್ಡ್ ಆಗ್ತಾ ಇದೆ. ಹೇಗೆ ಕೇಳಿಸ್ತಾ ಇದೆ ಗೊತ್ತಿಲ್ಲ, ತುಂಬ ಗಾಳಿ ಬೀಸ್ತಾ ಇದೆ. ನೋಡೋಣ, ಸ್ವಲ್ಪ ಸ್ಪೀಡ್ ಓಡಿಸಿ ನೋಡ್ತೀನಿ ಹೇಗೆ ಕಾಣಿಸುತ್ತೆ ನೋಡೋಣ. ವೈಸರ್ ಕ್ಲೋಸ್ ಮಾಡಿಕೊಂಡ್ರೆ ಸ್ವಲ್ಪ ಕ್ಲೀನಾಗಿ ಕೇಳಿಸ್ಬೋದು. ಈಗ ವೈಸರ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಈ ರೀತಿ ವ್ಯೂಸ್ ಕಾಣುತ್ತೆ. ಸ್ನೇಹಿತರೆ ಈ ರೀತಿ ನೀವು ಮೊಬೈಲಲ್ಲಿ ಸಹಿತ ಮೋಟೋ ಲಾಗಿಂಗ್ ಮಾಡ್ಬೋದು. ಈ ರೀತಿ ವ್ಯೂ ಕಾಣುತ್ತೆ ನೋಡಿ. ಇದು ಸಾದಾ ಸಸ್ತಾ ಮೋಟೋ ಲಾಗಿಂಗ್ ಸೆಟಪ್ಪು, ಮೊಬೈಲ್ ಮೋಟೋ ಲಾಗಿಂಗ್ ಸೆಟಪ್ಪು. ಹೇಗಿದೆ, ಕೇಳಿಸ್ತಾ ಇದೆಯಾ ಸ್ನೇಹಿತರೆ ಸೌಂಡು? ನನ್ನ ಮಾತಾಡೋ ಸೌಂಡ್ ಕೇಳಿಸ್ತಾ ಇದೆಯೋ ಇಲ್ಲೋ ಗೊತ್ತಾಗ್ತಾ ಇಲ್ಲ ನನಗೆ. ಸಖತ್ ಗಾಳಿ ಬೀಸ್ತಾ ಇದೆ. ಸ್ಪೀಡ್ ಬಂದು ಒಂದು 70ರಲ್ಲಿ ಓಡಿಸ್ತಾ ಇದ್ದೀನಿ, 70-80 ತನಕ ರೀಚ್ ಆಗ್ತಾ ಇದೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಹೇಗಿತ್ತು ಬೈಕ್ ರೈಡ್ ಮಾಡುವಾಗ ಈ ಒಂದು ಮೋಟೋ ಲಾಗಿಂಗ್, ಮೊಬೈಲ್ ಮೋಟೋ ಲಾಗಿಂಗ್ ಸೆಟಪ್ ಅಲ್ಲಿ ಯಾವ ರೀತಿ ನಿಮಗೆ ವ್ಯೂಸ್ ಕಾಣ್ತು ಅಂತೇಳಿ. ಸೊ ಫೀಲ್ ಹೇಗಿತ್ತು? ಸೊ ಈ ಕೆಲಸ, ಮೋಟೋ ಲಾಗಿಂಗ್ ಕೆಲಸ ತುಂಬಾನೇ ಕಷ್ಟದ ಕೆಲಸ, ಸುಲಭದ ಮಾತಂತೂ ಅಲ್ವೇ ಅಲ್ಲ ಸ್ನೇಹಿತರೆ. ಸರಿ ಸ್ನೇಹಿತರೆ, ಹಾಗಾದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ, ನಿಮ್ಮ ವ್ಯೂಸ್ ನನಗೆ ತುಂಬಾ ಮುಖ್ಯ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅನ್ನ. ನಾನು ಇನ್ನು ಮುಂದೆ ಈ ತರ ಟೆಕ್ ವಿಡಿಯೋಗಳನ್ನ ಜೊತೆಗೆ ಮೋಟೋ ಲಾಗಿಂಗ್ ವಿಡಿಯೋಗಳನ್ನ
ಜೊತೆಗೆ ಎಡಿಟಿಂಗ್ ವಿಡಿಯೋಗಳನ್ನೆಲ್ಲ ಹಾಕ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗತ್ತೆ. ಕನ್ನಡಾಂಬೆಗೆ ಜಯವಾಗಲಿ.